ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಈ ಒಂದು ಮಕ್ಕಳ ಕಿವಿಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ತಾಯಂದ್ರು ಇಯರ್ ಬಡ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಕಿವಿಯ ಸ್ವಚ್ಛತೆಯನ್ನ ನೋಡುವಲ್ಲಿ ಅಂದ್ರೆ ಕಿವಿ ಸ್ವಚ್ಛ ಮಾಡ್ಬೇಕು ಅಂತ ಹೇಳಿ ಇಯರ್ ಬಡ್ಸ್ ಅನ್ನ ಮಕ್ಕಳಿಗೆ ಶಿಶುಗಳಿಗೂನು ಸಹ ನವಜಾತ ಶಿಶುವಿಂದ ಹಿಡಿದು ಅವ್ರು ದೊಡ್ಡವರಾಗೋವರ್ಗುನು ಸಹ ಈ ಒಂದು ಇಯರ್ ಬಡ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದ ಹಲವಾರು ಕಿವಿಯ ಒಂದು ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾರೆ. ಇದರಿಂದ ಏನಾಗಿದೆ ಮಕ್ಕಳ ಒಂದು ಸಮಸ್ಯೆಗಳು ಕೆಲವೊಂದ್ಸರಿ ಕಿವಿ ಒಳಗಡೆ ಕಿವಿ ಸೋರೋದಿರ್ಬಹುದು, ಆಮೇಲೆ ಜಾಸ್ತಿ ನೋವಾಗಿ ಕಿವಿ ಕೇಳಿಸದೇ ಇರೋದು, ಈ ತರ ಎಲ್ಲ ಪರಿಸ್ಥಿತಿಗಳು ಹಲವಾರು ಸರಿ ಮಕ್ಕಳು ಎದುರಿಸ್ತಾ ಇದ್ದಾರೆ. ಸೊ ಎಲ್ಲಾ ತಾಯಂದ್ರಿಗೂನು ಸಹ ಈ ಒಂದು ವಿಡಿಯೋ ಮೂಲಕ ಏನು ಹೇಳಲು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಮಕ್ಕಳ ಒಂದು ಕಿವಿಯನ್ನ ಸ್ವಚ್ಛ ಮಾಡ್ಬೇಕಾದ್ರೆ ಮೇಲಷ್ಟೇ ಸ್ವಚ್ಛ ಮಾಡ್ಬೇಕು. ಯಾವುದೇ ಒಂದು ಮೇಣದ ತರ ಅಂದ್ರೆ ಹೊಲ್ಸಾಗಿದೆ ಅಂದ್ರೆ ಅದಾಗಿನೇ ಹೊರಗಡೆ ಬರುತ್ತೆ. ಕಿವಿಯಿಂದ ಹೊರಗಡೆ ಕಾಣಿಸುತ್ತೆ ನಮಗೆ. ಅವಾಗ ಮೇಲೆನೆ ಕ್ಲೀನ್ ಮಾಡ್ಬೇಕು. ಅದೇ ಕೆಲ್ಸಕ್ಕೆ ಇಯರ್ ಬಡ್ ಅನ್ನ ತೆಗೆದುಕೊಂಡು ಸ್ವಚ್ಛ ಮಾಡಕ್ ಹೋದ್ರೆ ಹೊರಗಡೆ ಬರುತ್ತಿರುವ ಹೊಲಸುನು ಸಹ ಒಳಗಡೆ ಹೋಗುತ್ತೆ. ಇದರಿಂದ ಹಲವಾರು ಕಿವಿಯ ಒಂದು ಸಮಸ್ಯೆಗಳು ಮಕ್ಕಳಿಗೆ ಮುಂದೆ ಕೆಲವು ತಿಂಗಳುಗಳಾದ್ಮೇಲೆ ಅಥವಾ ವರ್ಷಗಳಾದ್ಮೇಲೆ ಇದರಿಂದ ಸಮಸ್ಯೆಗಳು ಉಂಟಾಗತ್ತೆ. ಕಿವಿಯಲ್ಲಿ ಜಾಸ್ತಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ, ಹೊಲಸು ಜಾಸ್ತಿ ಅಂದ್ರೆ ಆ ಮೇಣದ ತರ ಜಾಸ್ತಿ ಬರ್ತಾ ಇದೆ ಅಂದಾಗ ವೈದ್ಯರನ್ನ ಒಂದ್ಸರಿ ಸಂಪರ್ಕ ಮಾಡಿ ತೋರಿಸ್ಬೇಕಾಗತ್ತೆ ಮಕ್ಕಳಿಗೆ. ನವಜಾತ ಶಿಶುವಿಂದ ಅವರು ಸ್ವಲ್ಪ ದೊಡ್ಡವರು ಆಗುವವರೆಗೂ ಸಹ ಕಿವಿಯನ್ನ ಸ್ವಚ್ಛ ಮಾಡ್ಕೊಳ್ಬೇಕಾದ್ರೆ ಯಾವುದೇ ತರದ ಎಣ್ಣೆಯನ್ನ ಹಾಕೋದಾಗ್ಲಿ ಕಿವಿಯಲ್ಲಿ, ಮನೆ ಮದ್ದನ್ನ ಮಾಡಿ ಕಿವಿಯೊಳಗಡೆ ಹಾಕೋದಾಗ್ಲಿ, ಈ ಎಲ್ಲಾ ಒಂದು ವಿಧಾನಗಳನ್ನ ನಾವು ತಡೆ ಹಿಡಿಬೇಕು. ಇದರಿಂದ ಮಕ್ಕಳಿಗೆ ಸಮಸ್ಯೆ ಉಂಟಾಗುತ್ತೆ. ಕಿವಿಯ ಯಾವುದಾದರೂ ಸಮಸ್ಯೆ ಉಂಟಾಗಬಹುದು. ಅದೇ ಯಾವುದಾದರೂ ಸಮಸ್ಯೆ ಉಂಟಾದಾಗ ಕಿವಿದು ಮೊದಲು ವೈದ್ಯರನ್ನ ಸಂಪರ್ಕಿಸಿ ಅವರು ಏನ್ ಹೇಳ್ತಾರೋ ಹಾಗೆ ಕಿವಿಯನ್ನ ಸ್ವಚ್ಛ ಮಾಡ್ಬೇಕಾಗತ್ತೆ. ಯಾವುದೇ ತರದ ಕಡ್ಡಿ ಇಡೋದಾಗ್ಲಿ, ಆಮೇಲೆ ಬಟ್ಟೆಯಿಂದ ಉದ್ದ ಅದನ್ನ ಮಾಡಿ ಬಟ್ಟೆಯನ್ನ ಒಳಗಡೆ ಇಟ್ಟು ಸ್ವಚ್ಛ ಮಾಡೋದಾಗ್ಲಿ, ಇಯರ್ ಬಡ್ಸ್ ಅನ್ನ ತಗೊಂಡು ಸ್ವಚ್ಛ ಮಾಡೋದಾಗ್ಲಿ, ಈ ರೀತಿ ಮಾಡಿದಾಗ ಹಲವಾರು ಸಮಸ್ಯೆಗಳು ಮಕ್ಕಳಿಗೆ ಬರುತ್ತೆ. ಇದರಿಂದ ತಾಯಂದ್ರಿಗೂನು ಸಹ ಗಾಬರಿ ಆಗತ್ತೆ. ಏನ್ ಮಾಡ್ಬೇಕು ಇದರಿಂದ, ಹೇಗ್ ಹೊರಗ್ ಬರ್ಬೇಕು ಅನ್ನೋದನ್ನು ಸಹ ಗೊತ್ತಾಗೋದಿಲ್ಲ. ಈ ಒಂದು ಚಿಕ್ಕ ವಿಷಯ ಮಕ್ಕಳ ಒಂದು ಕಿವಿಯನ್ನ ಸ್ವಚ್ಛ ಮಾಡ್ಬೇಕಾದ್ರೆ ಮುಂಜಾಗ್ರತೆಯನ್ನ ವಹಿಸ್ಬೇಕು. ಈ ಒಂದು ಚಿಕ್ಕ ವಿಷಯ ಎಲ್ಲರಿಗೂನು ಸಹ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು. ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಮತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.